ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್. ಮಹಿಳೆಯರಿಗೆ ಇನ್ನು ಮುಂದೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಏಕೆಂದರೆ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವ 5 ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಕೂಡ ನಿಮ್ಮ ಖಾತೆಗಳಿಗೆ ಹಣವನ್ನು ಬರ್ತಾ ಇತ್ತು. ಆದರೆ ಈಗ 2 ತಿಂಗಳಿನಿಂದ ಯಾವುದೇ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತಿಲ್ಲ ಸರ್ಕಾರ. ಆದರೆ ಈಗ ನಿಮ್ಮ ಖಾತೆಗಳಿಗೆ ಲೈಫ್ ಪ್ರೂಫ್ ಆಗಿ 2,000 ರೂಪಾಯಿ 11ನೇ ಕಂತಿನ ಹಣವನ್ನು ಜಮಾವಣೆ ಆಗಿದೆ ಸ್ನೇಹಿತರೆ. ಆದರೆ ಯಾವ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಆಗಿದೆ ಅಂತ ನೋಡುವುದಾದ್ರೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ, ನಿಮಗೆ ಮಾಹಿತಿಯನ್ನು ಪೂರ್ತಿಯಾಗಿ ಅರ್ಥವಾಗುತ್ತದೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಮಹಿಳೆಯರು 2 ತಿಂಗಳಿನಿಂದ ಯಾವುದೇ ರೀತಿಯಾಗಿಯೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಆಗಲಿ ಮತ್ತು 12ನೇ ಕಂತಿನ ಹಣ ಆಗಲಿ ಮಹಿಳೆಯರಿಗೆ ಯಾವುದೇ ರೀತಿಯಿಂದಾಗಿ ಕೂಡ ಹಣವನ್ನು ಬಂದಿರೋದಿಲ್ಲ. ಅದಕ್ಕಾಗಿ ಈಗ ನಿಮಗೆ ಲೈಫ್ ಪ್ರೂಫ್ ಆಗಿ ಒಂದು ಫೋಟೋ ಹಾಕಿರ್ತೀನಿ ನೋಡಿ. ಇಲ್ಲಿ ನಿಮಗೆ 4,000 ರೂಪಾಯಿ ಹಣ 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಟೋಟಲ್ ಆಗಿ 4,000 ರೂಪಾಯಿ ಹಣವನ್ನು ಬ್ಯಾಂಕ್ ಖಾತೆಗೆ ಜಮಾವಣೆ ಆಗಿದೆ ಸ್ನೇಹಿತರೆ. ಇವತ್ತೇ ರಿಲೀಸ್ ಆಗಿದೆ. ಆದರೆ ನಿಮಗೆ ಯಾವಾಗ ಬರುತ್ತದೆ ಅಂತ ನೋಡುವುದಾದ್ರೆ ನೀವು ನಿಮ್ಮ ಖಾತೆಗಳನ್ನು ಕೂಡ ನೀವು ಒಂದು ಸಲ ಚೆಕ್ ಮಾಡಿಸಿಕೊಳ್ಳಿ, ನಿಮಗೂ ಕೂಡ ಹಣವನ್ನು ಜಮಾವಣೆ ಆಗಿರುತ್ತದೆ. ಮತ್ತು ಕರ್ನಾಟಕದಲ್ಲಿ ಕೂಡ ಯಾವಾಗ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳುವುದಾದ್ರೆ ನೋಡಿ, ನಿನ್ನೆನೆ ಹಣವನ್ನು ರಿಲೀಸ್ ಮಾಡಿದ್ದಾರೆ. ಆದರೆ ಇವತ್ತು ನಾಳೆ ಅಂದರೆ ಒಂದು ವಾರದ ತನಕ ಕರ್ನಾಟಕದಲ್ಲಿ ಇರುವಂತಹ ಮಹಿಳೆಯರಿಗೆ ಹಣವನ್ನು ಜಮಾವಣೆ ಆಗುವ ಅವಕಾಶವನ್ನು ಇರುತ್ತದೆ. ಆದರೆ ಇಲ್ಲಿ ಮಹಿಳೆಯರಿಗೆ 50% ಮಾತ್ರ ಮಹಿಳೆಯರಿಗೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಟೋಟಲ್ ಆಗಿ ಕೂಡ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರಂತೆ. ಆದರೆ ಇಲ್ಲಿ ಹಂತ ಹಂತವಾಗಿ ಹಣವನ್ನು ಬಿಡುಗಡೆ ಆಗಿದ್ದರಿಂದ ನಿಮ್ಮ ಖಾತೆಗಳಿಗೆ ಹಣವನ್ನು ಬರಲು ಒಂದಿಷ್ಟು ಲೇಟ್ ಆಗಿರಬಹುದು ಸ್ನೇಹಿತರೆ. ಆದರೆ ಗ್ಯಾರಂಟಿಯಾಗಿ ನಿಮ್ಮ ಖಾತೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣವನ್ನು 2,000 ರೂಪಾಯಿ ಹಣವನ್ನು ಮಹಿಳೆಯರು ತಪ್ಪದೆ ನಿಮ್ಮ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಆಗುತ್ತದೆ. ನೋಡಿ, ನಿಮಗೆ ಲೈಫ್ ಪ್ರೂಫ್ ಆಗಿ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ 2,000 ರೂಪಾಯಿ ಹಣ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಆಗಿದೆ ಸ್ನೇಹಿತರೆ. ಇವತ್ತೇ ರಿಲೀಸ್ ಆಗಿದೆ. ನೀವು ಇಲ್ಲಿ ಡೇಟ್ ಕೂಡ ನೋಡಬಹುದು ಮತ್ತು ಟೈಮಿಂಗ್ ಕೂಡ ನೋಡಬಹುದು. ಇಲ್ಲಿ ನಿಮ್ಮ ಖಾತೆಗಳು ಕೂಡ ಹಣವನ್ನು ಬಿಡುಗಡೆ ಆಗಿರುತ್ತದೆ ಮತ್ತು ನೀವು ಯಾವುದೇ ರೀತಿಯನ್ನು ಭಯವನ್ನು ಪಡುವ ಅವಶ್ಯಕತೆ ಇಲ್ಲ. ಏಕೆಂದರೆ ರಾಜ್ಯ ಸರ್ಕಾರವು ತಿಳಿಸಿದ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಮೀಡಿಯಾ ಮುಂದೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಏನೆಂದರೆ ಗೃಹಲಕ್ಷ್ಮಿ ಯೋಜನೆಯ ನಾವು 5 ಗ್ಯಾರಂಟಿಗಳನ್ನ ಫ್ರೀ ಮಾಡಿದ್ವಿ. ಆದರೆ ಯಾವುದೇ ಕಾರಣದಿಂದಲೂ ಕೂಡ ನಾವು 5 ಗ್ಯಾರಂಟಿ ಯೋಜನೆಗಳನ್ನು ರದ್ದು ಮಾಡುವ ಅವಕಾಶವನ್ನು ಹೊಂದಿಲ್ಲ. ಆದರೆ 1-2 ದಿನ ಲೇಟ್ ಆಗಬಹುದು. ಆದರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೂಡ ಯಾವುದೇ ರೀತಿಯಿಂದಾಗಿ ಕೂಡ ನಾವು ತೆಗೆದು ಹಾಕುವುದಿಲ್ಲ ಅಂತ ಒಂದು ಮಾಹಿತಿ ಕೂಡ ಕೊಟ್ಟಿರುತ್ತಾರೆ. ಅದೇ ರೀತಿಯಾಗಿಯೂ ಕೂಡ ಅವರು ನಡೆಸಿಕೊಂಡು ಹೋಗಿದ್ದಾರೆ ಅಂತ ಹೇಳಬಹುದು. ಯಾಕೆಂದ್ರೆ ಇಲ್ಲಿ ನೀವು ಲೈಫ್ ಪ್ರೂಫ್ ಆಗಿ ನೋಡಬಹುದು, ನಿಮಗೂ ಕೂಡ ಹಣವನ್ನು ಜಮಾವಣೆ ಆಗಿರುತ್ತದೆ. ಯಾಕೆಂದ್ರೆ ನೀವು 1-2 ದಿನ ವೇಟ್ ಮಾಡಬೇಕಾಗುತ್ತದೆ. ಅದಕ್ಕಾಗಿ ನಿಮ್ಮ ಖಾತೆಗಳಿಗೂ ಕೂಡ ಹಣವನ್ನು ಜಮಾವಣೆ ಆಗಿರುತ್ತದೆ ಸ್ನೇಹಿತರೆ. ನೋಡಿ, ನೀವು ಲೈಫ್ ಪ್ರೂಫ್ ಆಗಿ ನೋಡಿರಬಹುದು, ನಿಮಗೂ ಕೂಡ ಹಣವನ್ನು ಜಮಾವಣೆ ಆಗಿರುತ್ತದೆ ಮತ್ತು ನಮ್ಮ ಮನೆಯಲ್ಲೂ ಕೂಡ ಹಣವನ್ನು ಜಮಾವಣೆ ಆಗಿದೆ ಮತ್ತು ನೀವು ಲೈಫ್ ಪ್ರೂಫ್ ಆಗಿ ಕೂಡ ನೋಡಬಹುದು. ನೋಡಿ, ಕರ್ನಾಟಕದಲ್ಲಿ ಬರುವಂತಹ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಹಂತ ಹಂತವಾಗಿ ಹಣವನ್ನು ಬರುವುದರಿಂದ 1-2 ದಿನ ಲೇಟ್ ಆಗಬಹುದು. ನೋಡಿ ಸ್ನೇಹಿತರೆ, ವಿಡಿಯೋನ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನಿಮಗೂ ಕೂಡ ಹಣವನ್ನು ಬಂದಿದ್ದರೆ ಕಮೆಂಟ್ ಮಾಡಿ ಮತ್ತು ಹಣವನ್ನು ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ. ಯಾಕೆಂದ್ರೆ ವಿಡಿಯೋ ನೋಡೋರಿಗೆ ಕೂಡ ಅರ್ಥವಾಗುತ್ತದೆ ಹಣವನ್ನು ಬಂದಿದೆ ಇಲ್ವಾ ಅಂತ. ನೋಡಿ, ನಿಮಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋನ ಮೊದಲ ಬಾರಿಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಸಿಗೋಣ. ನಮಸ್ಕಾರ.